ಅದನ್ನ ಈಗ ಗುರುಗಳ ಸನ್ನಿಧಾನದಲ್ಲಿ ಅವರ ಸಮಕ್ಷಮದಲ್ಲಿ ಹೇಳಬೇಕು ಅಂತ ಉತ್ತರಾರಾಧನಾ ಮಹೋತ್ಸವದ ಅಂಗವಾಗಿ ಅದನ್ನ ಹೇಳಿ ಗುರುಗಳಿಗೆ ನಮಸ್ಕಾರವನ್ನ ಸಲ್ಲಿಸಬೇಕು ಅಂತ ಉದ್ಯುಕ್ತನಾಗಿದ್ದೀನಿ. ಶ್ರೀ ಗುರುಭ್ಯೋ ನಮಃ. ಇದು ಪಾಲಯಾಚ್ಯುತ ಪಾಲಯಾಚಿತ ಅನ್ನುವಂತ ಸ್ತೋತ್ರದ ಧಾಟಿಯಲ್ಲಿ ಈ ಅಷ್ಟಕ ಇದೆ. ಹಾಗಾಗಿ ಅದು ಎಲ್ರಿಗೂ ಪರಿಚಿತವಾಗಿದ್ದರಿಂದ ಇದನ್ನು ಕೂಡ ನೀವು ಕಲಿಲಿಕ್ಕೆ ಬಹಳ ಸುಲಭ. ನಾನು ನಿನ್ನೆ 2-3 ಸ್ತೋತ್ರಗಳ ಪರಿಚಯ ಮಾಡಿಸಿದೆ. ರಾಘವೇಂದ್ರ ನಮನ, ರಾಘವೇಂದ್ರ ಅಷ್ಟಕ ಇವುಗಳೆಲ್ಲ ಹೇಗಿದೆ ಅಂತ ಕಲಿಲಿಕ್ಕೆ ಹೇಗೆ ಸುಲಭ ಆಗುತ್ತೆ ಅಂತ. ಗುರುಗಳ ಪಾಂಡಿತ್ಯ ನಾನಾ ವಿಧ ಧಾಟಿಯಲ್ಲಿ ಸ್ತೋತ್ರ ಮಾಡ್ಲಿಕ್ಕೆ ಇದೆ. ಆದ್ರೂ ನಮಗೆ ಸುಲಭ ಆಗಲಿ ಅಂತ ಯಾವ ಧಾಟಿ ನಮಗೆ ಸುಲಭವಾಗಿ ಈಗ ಜಾರಿಯಲ್ಲಿದೆ, ರೂಢಿಯಲ್ಲಿದೆ, ಅದೇ ಧಾಟಿಯಲ್ಲಿ ಸ್ತೋತ್ರ ಮಾಡ್ಕೊಟ್ಟಿದ್ದಾರೆ. ಅದನ್ನಂತೂ ಈಗ ನಾನು ಹೇಳಿ ಮುಗಿಸ್ತೇನೆ 2 ನಿಮಿಷದಲ್ಲಿ. ಇದನ್ನು ನೀವೆಲ್ಲ ಆಮೇಲೆ ಪಡೆದುಕೊಂಡು ನೀವು ಕೂಡ ಹೇಳಿ ಗುರುಗಳ ಅನುಗ್ರಹ ಪಾತ್ರರಾಗಬೇಕು. ಪಾಹಿ ಸಜ್ಜನ ಪಾದ ಹೇ ಸುಷಮೀಂದ್ರ ಪಾಹಿ ಕೃಪಾನಿಧೆ ಮಂತ್ರ ಮಂದಿರ ರಾಘವೇಂದ್ರ ಪದಾಬ್ಜ ಭೃಂಗ ತಪೋನಿಧೆ ಬ್ರಹ್ಮದೇವ ಕರಾಂಬುಜಾಂಚಿತ ಮೂಲ ರಾಮ ಸುಪೂಜಕ ಮಂತ್ರ ಜಾಪ ವಶೀಕೃತಾಖಿಲ ಲೇಖ ಪಾಲಕ ಪಾಹಿ ಮಾಂ ಪೂರ್ಣಬೋಧ ಸುಶಾಸ್ತ್ರವಿತ್ಸುಜ ಇಂದ್ರ ಸತ್ಕರ ಕಂಜಜ ಮಂಡಿತಾಖಿಲ ವೇದ ಶಾಸ್ತ್ರ ಪುರಾಣ ಪಂಡಿತ ಮಂಡಲ ನೈಕ ಬಂಧನ ವಾಸಿ ಸಜ್ಜನ ನಿತ್ಯ ಕರ್ಮ ನಿರಕ್ಷಯ ಸ್ಥಾಪಿತಾಖಿಲ ವೈದಿಕ ಪ್ರಿಯ ರಾಘವೇಂದ್ರ ಸುಮಂದಿರ ಆಸ್ಯ ಬಾಹುಜ ವೈಶ್ಯ ಪಜ್ಜ ಹೃದಯ ಆಸ್ಯ ಬಾಹುಜ ವೈಶ್ಯ ಪಜ್ಜ ಹೃದಯ ಪೂಜಾಲಯ ಪಾಹಿ ಮಾಂ ಸ್ವೀಯ ಮುಕ್ತ ಸುಮಂದ ಹಾಸ ವಶೀಕೃತ ಸಜ್ಜನ ವಿಡಿಯೋ ಮಾಡ್ತೀವಿ. ಈ ಕಡೆ ಬರ್ತೀವಿ. ಶಾಸ್ತ್ರ ತತ್ವ ವಿವಿಕ್ಸು ಸಜ್ಜನ ಸಂತತಂ ಸಭಯಾಖ್ಯ ಪ್ರಾಕೃತೆ ಪ್ರಕಟೀಕೃತಾಮೃತ ತತ್ವಬೋಧ ಸತ್ಕೃತೆ ರಾಘವೇಂದ್ರ ಸೇವಿಷಾಗತ ಭಕ್ತ ಕೋಟಿ ಹಿತೈಷಯ ಕಲ್ಪಿತ ಕಿಲ ವಿಶ್ರಮಾರ್ಥ ಗೃಹಾಶನಾವನ ಪಾಹಿ ಮಾಂ ಪಾಹಿ ಮಾಂ ಕೃಪಯಾ ಗುರೋ ತವ ಪಾದ ಪದ್ಮರತಂ ಸದಾ ಮತ್ರ ದುರ್ಜನ ದತ್ತ ತಾಪತಿರ್ಷೀಕೃತಂ ತವ ಭಾರತಂ ಸುಷಮೀಂದ್ರಾರ್ಯ ಶಿಷ್ಯೇಣ ಸುವಿದ್ಯೇಂದ್ರೇಣ ನಿರ್ಮಿತಾ ಪದ್ಯ ಪ್ರಸೋದ ಸನ್ಮಾನ ಭೂಯಾತ್ ಕಂಠಗತಾ ಸದಾ. ಇದು ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳ ಮೇಲೆ ಗುರುಗಳು ಮಾಡಿದ ಅಷ್ಟಕ. 1ನೇ ಪದ್ಯದಲ್ಲಿ ಕೃಪಾನಿಧಿಗಳಾದಂತಹ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರೇ ಗುರುಗಳೇ ಮಂತ್ರಾಲಯ ಮಂದಿರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪಾದಪದ್ಮದಲ್ಲಿ ಮೃಗದಂತೆ ತುಂಬಿಯಂತೆ ಇರುವಂತವರೇ ಅವರು ನೀವು ನಮ್ಮನ್ನ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಇದೆ. 2ನೇ ಪದ್ಯದಲ್ಲಿ ಚತುರ್ಮುಖ ಬ್ರಹ್ಮಕರಾರ್ಚಿತವಾದಂತಹ ಮೂಲರಾಮನ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡುವಂತಹ ಗುರುಗಳೇ, ನಿಮ್ಮ ಮಂತ್ರ ಜಪದಿಂದ ನಿಮ್ಮ ತಪ ಪ್ರಭಾವದಿಂದ ಸಮಸ್ತ ಲೋಕವನ್ನು ಅಂದ್ರೆ ಸಮಸ್ತ ಜನರನ್ನು ನಿಮ್ಮ ವಶ ಮಾಡ್ಕೊಂಡು ಬಿಟ್ಟಿದ್ದೀರಿ. ಅಂದ್ರೆ ಯಾರೂ ಕೂಡ ಸುಷಮೀಂದ್ರ ಶ್ರೀಪಾದರನ್ನ ನೋಡಿದ್ರೆ ಅವರು ಎಂತವರೇ ಆಗಿದ್ರು ಅವರಿಗೆ ಒಂದು ನಮಸ್ಕಾರ ಮಾಡಿ ಅವರಿಂದ ಮಂತ್ರಾಕ್ಷತೆ ಫಲ ಸ್ವೀಕಾರ ಮಾಡೇ ಮಾಡ್ತಿದ್ರು. ಆ ರೀತಿಯ ಭವ್ಯ ತೇಜಸ್ಸು ಭವ್ಯ ತಪಸ್ಸು ಅವರಲ್ಲಿ ಇತ್ತು. ಅದು 2ನೇ ಶ್ಲೋಕದ ಸಾರ. 3ನೇ ಶ್ಲೋಕದಲ್ಲಿ ಪೂರ್ಣ ಪ್ರಜ್ಞೆ ತೀರ್ಥರ ಅಂದ್ರೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರವನ್ನ ಅರ್ಥಕೊಂಡಂತಹ ಸುಚೈತ್ಯದ ಶ್ರೀಪಾದಗಳವರ ಕನಕಮಲ ಸಂಜಾತರಾಗಿದ್ದೀರಿ ಅನ್ನೋದನ್ನು ಅಂದ್ರೆ ಗುರುಗಳನ್ನು ಕೂಡ ಸುಚೈತ್ಯ ಶ್ರೀಪಾದರನ್ನು ಇಲ್ಲಿ ಸ್ಮರಣೆ ಮಾಡಿ ಅನೇಕ ಪಂಡಿತರಿಗೆ ಆಶ್ರಯವನ್ನು ಕೊಟ್ಟು ವೇದ ಶಾಸ್ತ್ರ ಉಪನಿಷತ್ತಿನಲ್ಲಿ ಅವರಿಗೆ ಹೇಳಿಕೊಟ್ಟು ರಕ್ಷಣೆ ಮಾಡ್ತಾ ಇದ್ದೀರಿ. ಅನೇಕ ಊರುಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠವನ್ನ ಸ್ಥಾಪನೆ ಮಾಡಿ ಅನೇಕ ವೈದಿಕರಿಗೆ ಅನುಗ್ರಹ ಮಾಡಿದ್ದೀರಿ. ಬ್ರಾಹ್ಮಣ ವರ್ಗದವರು ಮಾತ್ರ ಅಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲ ಜಾತಿ ಬ್ರಾಹ್ಮಣೇತರರು ಎಲ್ಲರೂ ಕೂಡ ಸಮಸ್ತ ಒಟ್ಟು ಜನ ಏನಿದ್ದಾರೆ ಎಲ್ಲ ಜನರಿಗೂ ಕೂಡ ನೀವು ನಿಮ್ಮ ಮುಕ್ತವಾದ ಮಂದಹಾಸವನ್ನ ಮೇಲಿದ್ದ ಅವರಿಗೆಲ್ಲ ಆಶೀರ್ವಾದ ಮಾಡಿ ಅವರಿಗೆ ಏನ್ ಬೇಕೋ ಕೋರಿಕೆಯನ್ನು ಪೂರ್ಣ ಮಾಡಿದ್ರಿ. ಇವನು ಬ್ರಾಹ್ಮಣ, ಇವನಿಗೆ ಮಾತ್ರ ಆಶೀರ್ವಾದ ಮಾಡಬೇಕು, ಇವನು ನಮ್ಮ ಮಠದವನು, ಇವನಿಗೆ ಮಾತ್ರ ಆಶೀರ್ವಾದ ಮಾಡಬೇಕು, ಯಾವುದೂ ಸುಷಮೀಂದ್ರ ತೀರ್ಥರಲ್ಲಿ ಇರಲಿಲ್ಲ.
ಎಲ್ಲರಿಗೂ ಕೂಡ ಒಂದೇ ರೀತಿಯ ಅನುಗ್ರಹವನ್ನ ಮಂದಹಾಸ ಬಿದ್ದ ರಾಯರು ಕಾಪಾಡ್ತಾರೆ ಅಂತ ಹೇಳ್ತಾ ಆಶೀರ್ವಾದ ಮಾಡಿದ್ವಿ ಅಂತ ಇದೆ. ಈ ರೀತಿಯ ಅಷ್ಟಕವನ್ನ ಗುರುಗಳು ಬರೆದು ನಿಮ್ಮ ಕುಮಾರನಾದಂತಹ ನನ್ನನ್ನು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ಮುಗಿಸಿದ್ದಾರೆ. ಈ ನಾವು ಕೂಡ ಕುಮಾರರು ಅಂತೇ ಅರ್ಥ. ಆದ್ರಿಂದ ನಾವೆಲ್ಲರೂ ಕೂಡ ಈ ಪದ್ಯವನ್ನ ಹೇಳಿ ಕೃತಾರ್ಥರಾಗೋಣ ಅಂತ ಹೇಳ್ತಾ ಈ ಅನುವಾದವನ್ನ ಗುರುಗಳ ಚರಣ ಅರ್ಪಿಸ್ತೀನಿ. ಕೃಷ್ಣಾರ್ಪಣವಸ್ತು. ಇವತ್ತು